ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಬೂತಾಯಿ ಮೀನಿನ ಸಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಈ ಸಾರೇನಿದೆ. ಹಾಗೆ ಹೆಚ್ಚಾಗಿ ತೆಂಗಿನಕಾಯಿಯನ್ನು ಯೂಸ್ ಮಾಡಲ್ಲ. ಇದಕ್ಕೆ ಬರೀ 1-2 ಸ್ಪೂನಷ್ಟು ತೆಂಗಿನಕಾಯಿಯನ್ನು ಹಾಕಿದರೆ ಸಾಕಾಗ್ತದೆ. ಇದು ತುಂಬ ಚೆನ್ನಾಗಿ ಬರ್ತದೆ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಸಣ್ಣ ಬೂತಾಯಿ ಮೀನುಗಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಕಲಸಿಟ್ಕೋತಾ ಇದ್ದೀನಿ. ಈ ಮೀನುಗಳನ್ನು ವಾಶ್ ಮಾಡುವಾಗ ಕೂಡ ಅರಿಶಿಣವನ್ನು ಹಾಕಿ ತೊಳಿಬೇಕು. ಆಗ ಅದರ ಹಸಿ ವಾಸನೆ ಏನಿದೆ ಸ್ವಲ್ಪ ಹೋಗ್ತದೆ. ಹಾಗೆ ಅರಿಶಿಣವನ್ನು ಮತ್ತು ಉಪ್ಪನ್ನು ಹಾಕಿ ಈ ರೀತಿ ಕಲಸಿಡೋದ್ರಿಂದ ಕೂಡ ಅದರ ಹಸಿ ವಾಸನೆ ಹೋಗ್ತದೆ. ಇಲ್ಲಾಂದರೆ ತುಂಬ ಅದರ ಅಂಶ ತುಂಬ ಇದಾಗತ್ತೆ, ಚೆನ್ನಾಗಿ ಇರಲ್ಲ. ಈ ರೀತಿಯಾಗಿ ಮಾಡಿಟ್ರೆ, ಮ್ಯಾರಿನೇಟ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಆ ವಾಸನೆ ಎಲ್ಲ ಜಾಸ್ತಿ ಬರಲ್ಲ. ನಾವಿಲ್ಲಿ ಒಂದು ಬಣಾಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ 2-3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಏನಂದರೆ ಮೀನು ಸಾರಿಗೆ ಕರಿಬೇವಿನ ಎಲೆಗಳನ್ನು ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೂ ಬೇಡ. ಇಲ್ಲಿ ನಾನು ಒಂದು ಈರುಳ್ಳಿ, ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇದು ಬರ್ತದೆ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು ತುಂಬ ರುಚಿಯಾಗಿ ಬರ್ತದೆ ಈ ಮೀನಿನ ಸಾರು. ಹಾಗೆ ಈ ಬೂತಾಯಿ ಏನಿದೆ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಮೀನು ಇದು. ಇದನ್ನು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಶುಂಠಿಯ ಪೇಸ್ಟ್ಗಳನ್ನು ಹಾಕಿದ್ದೀನಿ. ಪೇಸ್ಟನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ನಾನು ಹಾಕ್ತಾಯಿದ್ದೀನಿ. ಇದರ ಪೇಸ್ಟ್ ಕೂಡ ಹಾಕೋಬೋದು, ಇಲ್ಲ ಜಜ್ಜಿ ಹಾಕೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ ನಾನು ಜಜ್ಜಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ 1-2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಈ ಥರ ಫ್ರೈ ಮಾಡುವಾಗ ಹಾಕಿದರೆ ಮೀನು ಸಾರು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಅರ್ಧ ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ಹಾಕಿ ಪೇಸ್ಟ್ ಮಾಡಿ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲವೂ ಚೆನ್ನಾಗಿ ಹಿಡ್ಕೋಬೇಕು, ಆಗ ಚೆನ್ನಾಗಿರುತ್ತೆ. ಆ ಫ್ಲೇವರ್ ಏನಿದೆ ಚೆನ್ನಾಗಿ ಬರುತ್ತೆ. ಈ ಸಾರು ಮಾಡೋದು ತುಂಬಾ ಈಸಿ. ಒಂದು 5-10 ನಿಮಿಷಗಳಲ್ಲಿ ಇದನ್ನು ಪಟಾಫಟ ಅಂತ ಮಾಡ್ಕೋಬೋದು. ಇಲ್ಲಿ ನಾನು ಜೀರಿಗೆ ಪೌಡ್ರು, ಹಾಗೆ ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಅಜ್ವಾಯಿನವನ್ನು ಹಾಕೊಂಡಿದ್ದೀನಿ. ಹಾಗೆ ಮೆಂತ್ಯ 1-2 ಕಾಳು, ಹಾಗೆ ಚಿಲ್ಲಿ ಪೌಡರ್ 1-2 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ನಾನು ಈ ಸಾರಿಗೆ ಏನಿದೆ ಎಲ್ಲವನ್ನು ಪೌಡರ್ ರೂಪದಲ್ಲೇ ಹಾಕಿದ್ದೀನಿ. ಇದನ್ನು ನೀವು ಬೇಕಾದರೆ ಮೆಣಸನ್ನು ಹುರಿದು ಎಲ್ಲ ಮಾಡ್ಕೋಬೋದು. ಅದಕ್ಕಿಂತ ತುಂಬ ಈಸಿಯಾಗಿ ಫಟಾಫಟ್ ಅಂತ ಮಾಡುವಂತಹ ಒಂದು ರೆಸಿಪಿ ಇದು. ಹಾಗಾಗಿ ನಾನು ಇದೆಲ್ಲವನ್ನು ಪುಡಿ ಮಾಡಿಟ್ಕೊಂಡಂತಹ ಮಸಾಲೆಯನ್ನೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡುವಂಥದ್ದು. ನೀರು ಏನಿದೆ ಅತಿಯಾಗಿ ಜಾಸ್ತಿನೂ ಹಾಕಬಾರ್ದು, ತುಂಬ ಕಮ್ಮಿನೂ ಆದರೂ ಚೆನ್ನಾಗಿರಲ್ಲ. ನಾನಿಲ್ಲಿ ಆಲ್ಮೋಸ್ಟ್ 2 ಲೋಟಗಳಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಿನಷ್ಟು ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ತೆಂಗಿನಕಾಯಿ ಹಾಕದೆ ಕೂಡ ಮಾಡ್ಬೋದು. ಅದಕ್ಕಿಂತ ಈ ಹಾಕೋದ್ರಿಂದ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಕುದಿ ಬರುವವರೆಗೆ ಕಾದು ನಂತರ ನಾವು ಮೀನುಗಳನ್ನು ಆ್ಯಡ್ ಮಾಡುವಂಥದ್ದು. ಫಸ್ಟು ಸಾರನ್ನು ಕುದಿಸ್ಕೋಬೇಕು. ಇಲ್ಲಾಂದರೆ ಮೀನು ಸಾರು ಮಾಡುವಾಗ ಮೇಯ್ನಾಗಿ ಏನಂದರೆ ಸಾರು ಕುದಿಸಿದ ನಂತರ ನಾವು ಮೀನುಗಳನ್ನು ಹಾಕಬೇಕು. ಇಲ್ಲಾಂದರೆ ಮೀನು ಒಡೆದು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ನೀವು ಇಲ್ಲಿ ಸಾರು ಕುದ್ದಾದ ಮೇಲೆ ನಾನಿಲ್ಲಿ ಇದೆಲ್ಲವನ್ನು ಹಾಕ್ತಾಯಿದ್ದೀನಿ, ಮೀನುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಈ ಸಾರು. ಹಾಗೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. 1-2-3 ಜನ ಇರುವವರಿಗೆ ತೆಂಗಿನಕಾಯಿಯನ್ನು ಹಾಕಿ ಮಾಡೋದು ಕೆಲವರಿಗೆ ತುಂಬ ಇಷ್ಟವೂ ಆಗಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಈ ರೀತಿಯಾಗಿ ಮಾಡುವಂಥದ್ದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಾಡಲಿಕ್ಕೂ ಕೂಡ ಈಸಿಯಾಗಿರುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು, ಇದನ್ನು ಇನ್ನೂ ಚಿಪ್ಪು ಹಾಕಿ ಅದನ್ನು ಮಾಡಲಿಕ್ಕಿಲ್ಲ. ನಾವು ಜಸ್ಟ್ ಪಾತ್ರೆಯನ್ನೇ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಮಾಡಿಬಿಟ್ರೆ ಅದು ಎಲ್ಲ ಕಡೆ ಬೆಂದ್ಕೊಳ್ಳುತ್ತೆ. ಈ ಮೀನನ್ನು ಬೇಯಿಸ್ಕೊಳ್ಳಿಕ್ಕೂ 1-2-3 ನಿಮಿಷ ಸಾಕಾಗ್ತದೆ, ಜಾಸ್ತಿ ಹೊತ್ತೇನು ಬೇಡ. ಸಾರು ಕುದಿಸಿದ ನಂತರ 1-2-3 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕಾಗ್ತದೆ, ಬೇಗ ಬೆಂದ್ಕೊಬಿಡುತ್ತೆ. ಇದು ನೋಡ್ತಿರ್ಬೋದು ಎಷ್ಟು ರುಚಿಯಾದಂತಹ ಮೀನು ಸಾರು ರೆಡಿಯಾಗಿದೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ಸ್ಟಾದಲ್ಲಿ ಕೂಡ ನನ್ನ ಚಾನಲ್ನ ಇದೆ, ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್, ಅದನ್ನು ಕೂಡ ಫಾಲೋ ಮಾಡಿ.
ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನಿಲ್ಲಿ ಉದ್ದಿನ ದೋಸೆ ಜೊತೆಗೆ ಈ ಮೀನು ಸಾರನ್ನು ನಾನು ಉಪಯೋಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡ್ತಿರ್ಬೋದು, ಅಷ್ಟು ಚೆಂದ ಕಾಣ್ತಾ ಇದೆ. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಫಟಾಫಟ್ ಅಂತ ಮಾಡ್ಕೋವಂಥ ರೆಸಿಪಿ ಆಗಿರೋದ್ರಿಂದ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಹಾಗೆ ಬೂತಾಯಿ ಮೀನುಗಳಲ್ಲಿ ಸಾಕಷ್ಟು ರೆಸಿಪಿಗಳು ಇವೆ. ನನ್ನ ಚಾನಲಲ್ಲಿ ಕೂಡ ಕೆಲವಷ್ಟು ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಅದನ್ನು ಒಂದ್ಸರಿ ಲೈಕ್ ಮಾಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.